ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನಾ ಕಾಂಡ 14ನೇ ಅಧ್ಯಾಯ ವಚನಗಳು 1ರಿಂದ 31. ನಿನ್ನೆ ನಾವು ದೇವರು ತನ್ನ ಜನರನ್ನ ಮೋಡದ ಸ್ತಂಭ ಮತ್ತು ಅಗ್ನಿಯ ಸ್ತಂಭ ಮೂಲಕ ಹೇಗೆ ನಡೆಸುತ್ತಿದ್ದರು ಎಂಬುದನ್ನು ನಾವು ನೋಡಿದ್ದೇವೆ. ಇಸ್ರಾಯೇಲ್ಯರು ಈಗ ಐಗುಪ್ತವನ್ನ ಬಿಟ್ಟು ಹೊರಟಿದ್ದಾರೆ. ಸುಮಾರು 430 ವರ್ಷಗಳ ದಾಸ್ಯದ ನಂತರ ಅವರು ಸ್ವಾತಂತ್ರ್ಯದ ಕಡೆಗೆ ನಡೆಯುತ್ತಿದ್ದಾರೆ. ಆದರೆ ಅವರ ಮುಂದೆ ಇನ್ನೊಂದು ದೊಡ್ಡ ಪರೀಕ್ಷೆ ಕಾಯುತ್ತಿತ್ತು. ಪ್ರಿಯರೇ, ದೇವರು ಅವರನ್ನ ಕೆಂಪು ಸಮುದ್ರದ ಬಳಿಯಲ್ಲಿ ಶಿಬಿರ ಮಾಡಿರಿ ಎಂಬುದಾಗಿ ಹೇಳಿದರು. ಮಾನವನ ದೃಷ್ಟಿಯಿಂದ ನೋಡಿದರೆ ಅದು ವಿಚಿತ್ರವಾದಂತಹ ಒಂದು ನಿರ್ಧಾರವಾಗಿತ್ತು. ಯಾಕೆಂದ್ರೆ ಮುಂದೆ ಸಮುದ್ರ, ಸುತ್ತಲೂ ಮರಳು ಭೂಮಿ, ಹಿಂತಿರುಗಲು ಸುಲಭವಾದಂತಹ ದಾರಿಯೂ ಇರಲಿಲ್ಲ. ಆದರೆ ಅವರು ಅಲ್ಲಿಗೆ ತಪ್ಪಾಗಿ ಬಂದಿರಲಿಲ್ಲ. ಪ್ರಿಯರೇ, ಗಮನಿಸಿ, ದೇವರು ಅವರನ್ನ ಅಲ್ಲಿಗೆ ನಡೆಸಿದರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇದೇ ಸಮಯದಲ್ಲಿ ಐಗುಪ್ತದಲ್ಲಿ ಮತ್ತೊಂದು ಘಟನೆ ನಡೆಯುತ್ತದೆ. ಪ್ರಿಯರೇ, ಫರೋಹನು ತನ್ನ ನಿರ್ಧಾರವನ್ನ ಬದಲಾಯಿಸಿಕೊಳ್ಳುತ್ತಾನೆ. ನಾವು ನಮ್ಮ ದಾಸರನ್ನ ಯಾಕೆ ಬಿಟ್ವಿ ಎಂಬುದಾಗಿ ಪ್ರಶ್ನಿಸುತ್ತಾ ಅವನು ತನ್ನ ಸೈನ್ಯವನ್ನ ಕರೆದುಕೊಂಡು ಇಸ್ರಾಯೇಲ್ಯರ ಹಿಂದೆ ಹೊರಡುತ್ತಾನೆ. ಸ್ವಲ್ಪ ಸಮಯದ ನಂತರ ಇಸ್ರಾಯೇಲ್ಯರು ಧೂಳಿನ ಮೋಡವನ್ನ ನೋಡುತ್ತಾರೆ. ಹಿಂತಿರುಗಿ ನೋಡಿದ ತಕ್ಷಣ ಅವರಿಗೆ ಗೊತ್ತಾಗುತ್ತದೆ, ಫರೋಹನ ರಥಗಳು ಮತ್ತು ಸೈನಿಕರು ತಮ್ಮ ಕಡೆಗೆ ಬರುತ್ತಾ ಇರುತ್ತಾರೆ. ಆ ಕ್ಷಣದಲ್ಲಿ ಅವರ ಹೃದಯದಲ್ಲಿ ಒಂದು ಭಯ ತುಂಬುತ್ತೆ. ಪ್ರಿಯರೇ, ಮುಂದೆ ಸಮುದ್ರ, ಹಿಂದ್ಗಡೆ ಶತ್ರುವಿನ ಸೈನ್ಯ, ಯಾವ ದಾರಿಯೂ ಕಾಣಿಸುತ್ತಾ ಇರಲಿಲ್ಲ. ಅವರು ಮೋಶೆಯ ಬಳಿಗೆ ಹೋಗಿ ಐಗುಪ್ತದಲ್ಲೇ ನಾವು ಉಳಿದಿದ್ದರೆ ಚೆನ್ನಾಗಿತ್ತು ಎಂಬುದಾಗಿ ಗುಣಗುಟ್ಟಲು ಪ್ರಾರಂಭಿಸುತ್ತಾರೆ. ಪ್ರಿಯರೇ, ಇದು ನಮಗೂ ಪರಿಚಿತವಾದಂಥ ಒಂದು ಪ್ರತಿಕ್ರಿಯೆ. ಪರಿಸ್ಥಿತಿ ಕಷ್ಟವಾದಾಗ ದೇವರು ಹಿಂದೆ ಮಾಡಿದ ಕಾರ್ಯಗಳನ್ನು ನಾವು ಬೇಗ ಮರೆತು ಬಿಡುತ್ತೇವೆ. ಆದರೆ ಮೋಶೆ ಜನರಂತೆ ಮಾತನಾಡಲಿಲ್ಲ. ಅವನು ದೇವರ ಮೇಲೆ ದೃಷ್ಟಿಯನ್ನ ಇಟ್ಟಿದ್ದನು. ಅವನ ಮಾತು, ಭಯಪಡಬೇಡಿರಿ, ಸ್ಥಿರವಾಗಿ ನಿಲ್ಲಿರಿ, ದೇವರು ನಿಮಗೆ ಒಂದು ರಕ್ಷಣೆಯನ್ನ ನೋಡಮಾಡುತ್ತಾರೆ ಎಂಬುದಾಗಿ. ಅದಲ್ಲದೆ ಅವನು ಮತ್ತೊಂದು ಮಹತ್ವವಿರುವಂತ ಒಂದು ಮಾತಾದ ಹೇಳುತ್ತಾನೆ. ಪ್ರಿಯರೇ, ಯೆಹೋವನು ನಿಮಗಾಗಿ ಯುದ್ಧ ಮಾಡುವನು ಎಂಬುದಾಗಿ. ಈ ಮಾತುಗಳು ಕೇವಲ ಇಸ್ರಾಯೇಲ್ರಿಗಲ್ಲ ಪ್ರಿಯರೇ, ನಮಗೂ ಸಹ. ಯಾಕೆಂದರೆ ಜೀವನದಲ್ಲಿ ಕೆಲವು ಸಮಸ್ಯೆಗಳು ನಮ್ಮ ಶಕ್ತಿಯನ್ನ ಮೀರಿರುತ್ತವೆ. ಕೆಲವು ಯುದ್ಧಗಳನ್ನು ನಾವು ಗೆಲ್ಲಲು ಸಾಧ್ಯವಿರಲ್ಲ. ಅಂತಹ ಸಮಯದಲ್ಲಿ ದೇವರೇ ಕಾರ್ಯವನ್ನ ಮಾಡಬೇಕಾಗಿರುವಂಥದ್ದು. ನಂತರ ದೇವರು ಮೋಶೆಗೆ ಹೇಳುತ್ತಾರೆ, ಮುಂದೆ ಸಾಗು ಎಂಬುದಾಗಿ. ಪ್ರಿಯರೇ, ಇದು ಒಂದು ಆಶ್ಚರ್ಯಕರವಾದಂಥ ಒಂದು ಆಜ್ಞೆ. ಯಾಕೆಂದ್ರೆ ಅವರ ಮುಂದೆ ಇರುವಂಥದ್ದು ಸಮುದ್ರವಾಗಿದೆ. ಆದರೂ ದೇವರು ಅವರಿಗೆ ಮುಂದೆ ನಡೆಯಲು ಹೇಳುತ್ತಾರೆ. ಕೆಲವೊಮ್ಮೆ ದೇವರು ಸಂಪೂರ್ಣ ದಾರಿಯನ್ನ ತೋರಿಸುವುದಿಲ್ಲ, ಆದರೆ ಮುಂದಿನ ಹೆಜ್ಜೆಯನ್ನ ಇಡಲು ಕರೆಯನ್ನ ಕೊಡುತ್ತಾರೆ. ಮೋಶೆ ತನ್ನ ಕೋಲನ್ನ ಸಮುದ್ರದ ಮೇಲೆ ಚಾಚಿದ ತಕ್ಷಣ ಆ ರಾತ್ರಿ ದೇವರು ಬಲವಾದ ಗಾಳಿಯನ್ನ ಕಳುಹಿಸಿದರು. ನೀರು 2 ಕಡೆ ಸರಿಯತೊಡಗಿತು. ಮಧ್ಯದಲ್ಲಿ ಒಣನೆಲ ಕಾಣಿಸಿತು. ಸ್ವಲ್ಪ ಹೊತ್ತಿನ ಹಿಂದೆ ಅಡ್ಡಿಯಾಗಿದ್ದ ಸಮುದ್ರ ಈಗ ದಾರಿಯಾಗಿದೆ. ಇಸ್ರಾಯೇಲ್ಯರು ಈ ದಾರಿಯಲ್ಲಿ ನಡೆಯಲು ಆರಂಭಿಸುತ್ತಾರೆ. ಪ್ರಿಯರೇ, ಅದೇ ಸಮಯದಲ್ಲಿ ದೇವರ ಮೋಡ ಸ್ತಂಭವು ಅವರ ಹಿಂದೆ ಹೋಗಿ ನಿಲ್ಲುತ್ತದೆ. ಅದು ಇಸ್ರಾಯೇಲ್ಯರ ಮತ್ತು ಐಗುಪ್ತದ ಸೈನ್ಯದ ನಡುವೆ ಗೋಡೆಯಂತೆ ನಿಲ್ಲುತ್ತದೆ. ಒಂದು ಕಡೆ ಕತ್ತಲೆ, ಇನ್ನೊಂದು ಕಡೆ ಬೆಳಕು. ದೇವರು ತನ್ನ ಜನರನ್ನ ಕಾಪಾಡುತ್ತಾ ಇರುವಂತ ಒಂದು ಸನ್ನಿವೇಶವನ್ನ ನಾವು ನೋಡುತ್ತಾ ಇದ್ದೇವೆ. ಕೊನೆಗೂ ಇಸ್ರಾಯೇಲ್ಯರು ಸುರಕ್ಷಿತವಾಗಿ ಸಮುದ್ರವನ್ನ ದಾಟುತ್ತಾರೆ. ಆದರೆ ಫರೋನ ಸೈನ್ಯ ಅವರ ಹಿಂದೆ ಬರುತ್ತಲೇ ಇರುತ್ತದೆ. ಅಷ್ಟರಲ್ಲಿ ದೇವರು ಮತ್ತೊಮ್ಮೆ ಕಾರ್ಯವನ್ನ ಮಾಡುತ್ತಾರೆ. ನೀರು ತನ್ನ ಸ್ಥಳಕ್ಕೆ ಹಿಂದಿರುಗುತ್ತದೆ. ಫರೋನ ಸೈನ್ಯವು ಮುಳುಗಿ ಹೋಗುತ್ತದೆ. ಇಸ್ರಾಯೇಲ್ಯರು ಸುರಕ್ಷಿತರಾಗುತ್ತಾರೆ. ಪ್ರಿಯರೇ, ಅವರ ಶತ್ರು ಸಂಪೂರ್ಣವಾಗಿ ಸೋಲಿಸಲ್ಪಟ್ಟನು. ಅಧ್ಯಾಯದ ಕೊನೆಯಲ್ಲಿ ಒಂದು ಸುಂದರವಾದಂತಹ ಬದಲಾವಣೆಯನ್ನು ನಾವು ನೋಡಬಹುದು. ಆರಂಭದಲ್ಲಿ ಜನರು ಭಯಪಟ್ಟರು, ಆದರೆ ಕೊನೆಯಲ್ಲಿ ಅವರು ದೇವರನ್ನ ನಂಬುತ್ತಾರೆ. ದೇವರು ಅವರನ್ನ ಕೇವಲ ಐಗುಪ್ತದಿಂದ ಹೊರತಂದಿರಲಿಲ್ಲ, ತನ್ನ ಶಕ್ತಿಯನ್ನ ಅವರಿಗೆ ತೋರಿಸಿದ್ದನ್ನ ನಾವು ನೋಡುತ್ತೇವೆ. ಈ ಘಟನೆ ನಮಗೂ ಸಹ ಒಂದು ಪ್ರಮುಖವಾಗಿರುವಂತಹ ಸತ್ಯವನ್ನ ಕಲಿಸುತ್ತದೆ. ದೇವರ ಜನರು ಕಷ್ಟಕರ ಪರಿಸ್ಥಿತಿಗಳನ್ನ ಎದುರಿಸುವುದಿಲ್ಲ ಎಂಬುದಾಗಿ ಎಲ್ಲೂ ಇಲ್ಲ. ಆದರೆ ಕಷ್ಟಕರ ಪರಿಸ್ಥಿತಿಗಳಲ್ಲಿಯೂ ದೇವರು ಅವರ ಜೊತೆ ಇರುತ್ತಾನೆ ಎಂಬುದನ್ನ ಈ ಪಾಠ ನಮಗೆ ಹೇಳುವಂಥದ್ದಾಗಿದೆ. ಪ್ರಿಯರೇ, ಕೆಲವೊಮ್ಮೆ ದಾರಿ ಕಾಣಿಸುವುದಿಲ್ಲ, ಕೆಲವೊಮ್ಮೆ ಉತ್ತರ ಸಿಗುವುದಿಲ್ಲ, ಆದರೆ ದೇವರು ತನ್ನ ಜನರನ್ನ ಕೈ ಬಿಡುವುದಿಲ್ಲ ಎನ್ನುವಂಥದ್ದನ್ನ ನಾವು ಮರೆಯಬಾರದು. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ನಂಬಿಗಸ್ತನು,
ದೇವರು ತನ್ನ ಜನರನ್ನ ನಡೆಸುತ್ತಾರೆ ಮತ್ತು ದೇವರು ತನ್ನ ವಾಗ್ದಾನಗಳನ್ನ ನೆರವೇರಿಸುತ್ತಾರೆ. ಹಾಗಾದ್ರೆ ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ಭಯಕ್ಕಿಂತ ನಾವು ದೇವರ ಮೇಲೆ ದೃಷ್ಟಿಯನ್ನು ಇಡಬೇಕು ಪ್ರಿಯರೇ. ಪರಿಸ್ಥಿತಿಗಿಂತ ದೇವರ ವಾಗ್ದಾನವನ್ನ ನಾವು ನಂಬಬೇಕು. ಯಾಕೆಂದ್ರೆ ದೇವರು ನಮ್ಮನ್ನು ನಡೆಸುತ್ತಿರುವಾಗ ದೇವರನ್ನ ನಾವು ಅನುಸರಿಸಬೇಕು ಪ್ರಿಯರೇ. ಹಾಗಾದ್ರೆ ಇಂದು ನಾವು ಇದನ್ನ ನೆನಪಿಟ್ಟುಕೊಳ್ಳೋಣ. ಇಸ್ರಾಯೇಲ್ರಿಗೆ ಮುಂದೆ ಸಮುದ್ರ ಇತ್ತು, ಹಿಂದೆ ಸೈನ್ಯ ಇತ್ತು, ಆದರೆ ಅವರ ಜೊತೆ ದೇವರಿದ್ದರು. ಅದೇ ಅವರ ಭರವಸೆಯಾಗಿತ್ತು. ಇಂದು ನಮ್ಮ ಪರಿಸ್ಥಿತಿ ಹೇಗೆ ಇದೆ? ನಮ್ಮ ಭರವಸೆ ಪರಿಸ್ಥಿತಿ ಅಲ್ಲ, ಅಥವಾ ನಮ್ಮ ಭರವಸೆ ದೇವರಲ್ಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮ್ಮನ್ನು ಬಿಟ್ಟು ಹೋಗದೇ ಇರುವಂತಹ ದೇವರಲ್ಲಿ ನಮ್ಮ ಭರವಸೆ ಇಡುವಂತಹ ಹೃದಯ ನಮ್ಮದಾಗಿರಲಿ. ಆಮೇನ್. ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ